ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಒಂದು ಸತಿ ನನ್ನ ಪ್ರೊಫೈಲ್ ನೋಡ್ಕೊಂಬನ್ನಿ ಫಸ್ಟು. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ತಿಂಗಳಾಯಿತು. ಕರೆಕ್ಟಾಗಿ ಇವತ್ತಿಗೆ 1 ತಿಂಗಳಾಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಬಟ್ ನಂಗೆ ಸಬ್ಸ್ಕ್ರೈಬರ್ಸೇ ಇಲ್ಲ. ಬರೀ 52 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ವ್ಯೂಸ್ ಬರ್ತಿದೆ. ಬಟ್ ನನಗೆ ಯೂಟ್ಯೂಬ್ ಇದರಲ್ಲಿ ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ. ಅದು ಏನಂತಲೇ ಗೊತ್ತಾಗ್ತಿಲ್ಲ, ಯಾಕೆ ಬರ್ತಿಲ್ಲ ಅಂತಂದ್ಬಿಟ್ಟು. ಹೀಗೆ ಥಿಂಕ್ ಮಾಡ್ತಾ ಕೆಲವೊಂದು ವಿಷಯಗಳನ್ನ ನಾನು ನೋಟ್ ಡೌನ್ ಮಾಡಿದ್ದೀನಿ. ಹೊಸದಾಗಿ ನೀವು ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತೀರಲ್ವ, ಅವರು ನೀವು ತಿಳ್ಕೊಳ್ಳಿ. ಸ್ವಲ್ಪ ನೀವು ಯೋಚನೆ ಮಾಡಿ ಕೆಲವನ್ನು ನೋಟ್ ಡೌನ್ ಮಾಡಿ. ನೀವೇನು ತಪ್ಪು ಮಾಡ್ತಿದ್ದೀರಾ ಯೂಟ್ಯೂಬ್ ಚಾನಲ್ಲಿ, ಯಾಕೆ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸತಿ ನೀವು ಯೋಚನೆ ಮಾಡಿ ಲೀಸ್ಟ್ ಔಟ್ ಮಾಡ್ಕೊಳ್ಳಿ. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡಿ, ಆಯಿತಾ? ಅದೇ ಥರ ನಾನು ಕೆಲವು ವಿಷಯಗಳನ್ನ ನೋಟಿಸ್ ಮಾಡಿದ್ದೀನಿ. ನನ್ನಲ್ಲಿ ಒಳಗಡೆ ನೋಟಿಸ್ ಮಾಡಿದ್ದೀನಿ, ಯಾಕೆ ನನಗೆ ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ ಅಂತಂದ್ಬಿಟ್ಟು, ಯಾಕೆ ನನ್ನ ಯೂಟ್ಯೂಬ್ ಚಾನಲ್ ತುಂಬ ಡೌನ್ಫಾಲ್ ಆಗ್ತಿದೆ ಅಂತಂದ್ಬಿಟ್ಟು. ಸೊ ಓಕೆ, ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಕೆಲವನ್ನ ನೋಟ್ ಡೌನ್ ಮಾಡಿದ್ದೀನಿ ಪಾಯಿಂಟ್ಸ್ನ, ಯಾಕೆ ನನಗೆ ನಿಜವಾಗ್ಲೂ ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ ಅಂತಂದ್ಬಿಟ್ಟು. ಫಸ್ಟ್ ಬಂದುಬಿಟ್ಟು ಯಾಕೆ ಬರ್ತಿಲ್ಲ ಅಂತಂದ್ಬಿಟ್ಟು, ಝೀರೋ ನಾಲೆಜಲ್ಲಿ ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದು. ಫಸ್ಟ್ ಆಫ್ ಆಲ್ ಕಾಪಿರೈಟ್ ಅಂದರೆ ಏನು, ಕಂಟೆಂಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಅದು ಝೀರೋ ನಾಲೆಜ್. ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ವೀಡಿಯೋಸ್ ನೋಡ್ತಿದ್ವಿ, ನೋಡೋದು, ಸ್ಕ್ರೋಲ್ ಮಾಡೋದು ಅಷ್ಟೇ. ಏನೋ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀವಿ, ಏನೋ ಸಕ್ಸಸ್ ಆಗಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀವಿ. ಬಟ್ ನನಗೆ ಸಕ್ಸಸ್ಸೇ ಸಿಗ್ತಾ ಇಲ್ಲ ಅಸಲು. ಈ 50 ಜನ ಸಬ್ಸ್ಕ್ರೈಬರ್ಸ್ ಏನು ಬಂದಿರ್ತಾರಲ್ಲ, ಅವರು ನಾನು ರೆಕಮೆಂಡ್ ಮಾಡಿಸ್ಕೊಂಡಿರೋದೆ. ಅವ್ರ ಹತ್ರ ಹೋಗ್ಬಿಟ್ಟು, ನನ್ನ ಫ್ರೆಂಡ್ಸ್ ಹತ್ರ, ನಮ್ಮ ಫ್ಯಾಮ್ಲಿಯವ್ರ ಹತ್ರ, ಕೆಲವ್ರ ಹತ್ರ ಹೋಗ್ಬಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿರೋ ಯೂಟ್ಯೂಬರ್ಸ್ ಅವರು. ಸಾರಿ ಸಬ್ಸ್ಕ್ರೈಬರ್ಸ್. ಓಕೆ, ಸಬ್ಸ್ಕ್ರೈಬರ್ಸು. ಸೊ ಯಾವತ್ತೂ ಝೀರೋ ನಾಲೆಜಿಂದ ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬಾರ್ದು. ಎಲ್ಲ ತಿಳ್ಕೊಬೇಕು ಅದ್ರ ಬಗ್ಗೆ. ಕಾಪಿರೈಟ್ ಅಂದರೆ ಏನು, ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಟಿಪ್ಸು, ಸ್ವಲ್ಪ ಹೆಂಗೆ ಟಿಪ್ಸು, ಯಾವ ಥರ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಚಾನಲ್ ಬೇಗ ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟೇ ತಿಳ್ಕೊಂಡಿರಬೇಕು. ಝೀರೋ ನಾಲೆಜಿಂದ ಸ್ಟಾರ್ಟ್ ಮಾಡಬಾರ್ದು, ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ಯಾರಾದರೂ ಒಂದು ಹೇಳಿದ್ರು ಅಂದ್ಕೊಳ್ಳಿ, ಇವಾಗ ಅವ್ರು ಹೇಳ್ತಾರೆ, ನೀನು ಕುಕ್ಕಿಂಗ್ ವೀಡಿಯೋಸ್ ಮಾಡು, ಫುಲ್ಲು ಫಾಲೋವರ್ಸ್ ಬಂದುಬಿಡ್ತಾರೆ ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಮಿಕ್ಸ್ಡ್ ಕಂಟೆಂಟ್ ಮಾಡು, ಕುಕ್ಕಿಂಗ್ ವೀಡಿಯೋಸ್ ಮಾಡು. ನಾನೇನು ಮಾಡಿದೆ, ಕುಕ್ಕಿಂಗ್ ವೀಡಿಯೋಸ್ ಮಾಡು, ಮತ್ತು ಚಿತ್ರಾನ್ನ ಥರ ಕಳಿಸ್ಬಿಡ್ತಾರಲ್ಲ, ಕುಕ್ಕಿಂಗ್ ವೀಡಿಯೋಸ್ ಮಾಡು, ಡ್ಯಾನ್ಸ್ ವೀಡಿಯೋಸು, ಸಾಂಗ್ಸ್ ವೀಡಿಯೋಸು, ಅದೆಲ್ಲ ಮಾಡಿಬಿಡು, ನಿನಗೆ ಫುಲ್ಲು ಸಬ್ಸ್ಕ್ರೈಬರ್ಸ್ ಬಂದುಬಿಡ್ತಾರೆ, ವಾಚ್ ಟೈಮ್ ಎಲ್ಲ ಆಗುತ್ತೆ, ನಿನಗೆ ಫುಲ್ಲು 6 ಮಂತ್ಸಲ್ಲಿ ನೀನು ದೊಡ್ಡ ಯೂಟ್ಯೂಬರ್ ಆಗಿಬಿಡ್ತೀಯ ಅಂತ ಹೇಳ್ತಾರಲ್ಲ. ಅದನ್ನೆಲ್ಲ ನಂಬೇಡಿ. ನಾನೇನು ಮಾಡಿಬಿಟ್ಟಿದ್ದೀನಿ, ಮಿಕ್ಸ್ಡ್ ಕಂಟೆಂಟ್ ಮಾಡಿಬಿಟ್ಟಿದ್ದೀನಿ. ಸಾಂಗ್ಸೂ ಆಗಿದೆ ನಂದು, ಮದುವೆದು ಒಂದು ಇದ್ರ ನೋಡಿದೆ ನಾನು ಯೂಟ್ಯೂಬ್ ಚಾನಲ್ಲಿ. ಏನು ನೋಡಿದೆ ಅಂತಂದರೆ, ನನಗೆ ಸಬ್ಸ್ಕ್ರೈಬರ್ಸೇ ಇರಲಿಲ್ಲ ಫಸ್ಟು. ನಾನೇನು ಮಾಡಿದೆ ಅಂತಂದರೆ, ನನ್ನ ಮದುವೆ ವೀಡಿಯೋಸು ಅಪ್ಲೋಡ್ ಮಾಡ್ತಾಯಿದ್ದೆ. ನನ್ನ ಮದುವೆ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗಿಂದ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಆದರು ಅಂತಂದ್ಬಿಟ್ಟು, ನಾನು ಆ ವಿಡಿಯೋ ನೋಡ್ಬಿಟ್ಟು ನಾನೇನು ಮಾಡಿದೆ, ನನ್ನ ಮದುವೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನನಗೂ ಸಬ್ಸ್ಕ್ರೈಬರ್ಸ್ ಬರ್ತಾರಲ್ಲ ಅಂದ್ಕೊಂಡೆ. ಬಟ್ ಸಬ್ಸ್ಕ್ರೈಬರ್ಸು ಇಲ್ಲ, ಏನೂ ಇಲ್ಲ. ಸೊ ಅದನ್ನೆಲ್ಲ ನಂಬೇಡಿ. ಅದೊಂದು ನಾನು ಮಾಡಿರೋ ತಪ್ಪು. ಮಿಕ್ಸ್ಡ್ ಕಂಟೆಂಟು, ಒಂದೇ ಕಂಟೆಂಟ್ ಮೇಲೆ ಇರಬೇಕು. ನೀನು ಕುಕ್ಕಿಂಗ್ ಚಾನಲ್ಸ್ ಮಾಡ್ತೀಯ ಗುರು, ನೀನು ಕುಕ್ಕಿಂಗ್ ಚಾನಲ್ಸೇ ಮಾಡು, ಓಕೆನಾ? ಕುಕ್ಕಿಂಗ್ ವೀಡಿಯೋಸೇ ಮಾಡು, ಕುಕ್ಕಿಂಗ್ ಕಂಟೆಂಟೇ ಮಾಡು. ನೀನು ಬೇರೆ ಏನೋ ಸಾಂಗ್ಸು ಇಲ್ಲ ಡ್ಯಾನ್ಸ್ ಏನಾದರೂ ಆಡ್ತೀಯ, ಅದೇ ಮಾಡು. ನೀನು ಬೇರೆ ಮಿಕ್ಸ್ಡ್ ಕಂಟೆಂಟ್ ಅದೊಂದು ಎತ್ಕೊಂಡ್ಬಂದು ಇದೊಂದು ಎತ್ಕೊಂಡ್ಬಂದು ಮೀಶೋದು ಡ್ರೆಸ್ ಎಲ್ಲ ತೊಗೊಂಡಿರ್ತೀವಿ, ಅದೆಲ್ಲ ತೊಗೊಂಡಿರ್ತೀವಿ, ಅದು ಮಾಡ್ತೀಯ, ಅದನ್ನೇ ಮಾಡು. ಬೇರೆ ಕಂಟೆಂಟ್ ಮಿಕ್ಸ್ಡ್ ಕಂಟೆಂಟ್ ಮಾಡಬೇಡಿ. ನೀವು ಒಂದ್ರ ಮೇಲೆ ನಿಂತ್ಕೊಂಡು ಒಂದೇ ಕಂಟೆಂಟ್ ಮಾಡಿ. ಅದೇ ನಾನು ಮಾಡಿರೋ ತಪ್ಪನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಅದಾದಮೇಲೆ ಲೇಜಿನೆಸ್, ಇದು ತುಂಬ ಇದೆ ನನಗೆ, ಲೇಜಿನೆಸ್, ಓಕೆನಾ? ನಮ್ಮ ಕಡೆ ಎಲ್ಲ ಯೂಟ್ಯೂಬ್ ಚಾನಲ್ಲು ಅವೆಲ್ಲ ಯಾರಿಗೂ ಗೊತ್ತಿಲ್ಲ. ಯೂಟ್ಯೂಬ್ ಚಾನಲ್ಸ್ ಏನು, ಈ ಕಂಟೆಂಟ್ ಕ್ರಿಯೇಷನ್ ಏನು, ಇದೆಲ್ಲ ಏನಂತಲೇ ಗೊತ್ತಿಲ್ಲ ಹೇಳ್ಬೇಕಂದ್ರೆ. ನಾನು ಹೆಂಗೋ ಮಾಡಿ ಏನಾದರೂ ಮಾಡಿ ಸ್ಟಾರ್ಟ್ ಮಾಡೋಣ. ನಾನು 6 ಮಂತ್ಸಲ್ಲಿ ಏನಾದರೂ ಮಾಡಿ ಸಬ್ಸ್ಕ್ರೈಬರ್ಸ್ನ ಇದು ಮಾಡಬೇಕು, ಬೂಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ನಲ್ಲ. ಬಟ್ ನನಗೇನು ಗೊತ್ತಾ, ಒಂದು ದೊಡ್ಡದು ಲೇಜಿನೆಸ್ಸು. ಏನು ಬಿಡೋ, ಇವತ್ತೊಂದು 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಾ, ಮತ್ತು ಲಾಂಗ್ ವೀಡಿಯೋಸು ಎಷ್ಟು ದಿನದಿಂದ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅನ್ಕೊತಾ ಇದ್ದೀನಿ. ಬಟ್ ನನ್ನ ಲೇಜಿನೆಸ್ ಅದೊಂದು
ನನಗೊಬ್ಳಿಗೆ ಲೇಸಿನೆಸ್ ಇದೆ ಅಂತಲ್ಲ, ಇನ್ನೂ ಕೆಲವ್ರಿಗೆ ನಿಮ್ಮಂಥವ್ರಿಗೂ ಕೆಲವ್ರಿಗೆ ಇರ್ಬೋದು ಲೇಸಿನೆಸ್ಸು. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಓಕೆನಾ? ಅಂತ ಅಂದ್ಬಿಟ್ಟು ಬ್ಯಾಡ್ ಕಮೆಂಟ್ ಮಾಡಬೇಡಿ. ನನಗೇನು ಅಷ್ಟು ಲೇಸಿನೆಸ್ ಇಲ್ಲ, ಕಂಟೆಂಟ್ ಮಾಡೋಕ್ಕೆ ಮಾತ್ರ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ವಿಡಿಯೋ ಕ್ವಾಲಿಟಿ ಆ್ಯಂಡ್ ಬ್ರೋಕನ್ ಫೋನ್. ಓಕೆ, ಇವಾಗ ನೋಡಿ ನಾನು ಈ ವಿಡಿಯೋ ಮಾಡ್ತಿದ್ದೀನಲ್ಲ, ಕ್ವಾಲಿಟಿ ಹೆಂಗಿದೆ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಮತ್ತು ಬ್ರೋಕನ್ ಫೋನ್ ಅಂತಂದರೆ ನನ್ನ ಮೊಬೈಲ್ ಎಲ್ಲ ಚಿಂದಿ ಚಿತ್ರಾನ್ನ ಆಗಿದೆ. ಓಕೆ, ಮೊಬೈಲ್ ಚೆನ್ನಾಗಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಮೈಕ್ ಇಲ್ಲ, ಮೊಬೈಲ್ ಇಲ್ಲ, ಲೈಟಿಂಗ್ಸ್ ಇಲ್ಲ. ನೀವು ನೋಡ್ಬೋದು ನ್ಯಾಚುರಲ್ ಲೈಟ್ ಬರ್ತಿದೆ, ನ್ಯಾಚುರಲ್ ಲೈಟಲ್ಲಿ ಮಾಡ್ತಿದ್ದೀನಿ. ಪ್ಲಸ್ ಮೈಕ್ ಇಲ್ಲ, ಜೋರಾಗಿ ದನದ ಥರ ಮಾತಾಡ್ತಿದ್ದೀನಿ. ಪ್ಲಸ್ ನನ್ನ ಬಂಗಾರದ ಮೊಬೈಲ್ ಒಡೆದು ಹೋಗಿದೆ, ಆಯಿತಾ? ಅದರಲ್ಲೇ ನಾನು ವೀಡಿಯೋಸ್ ಮಾಡ್ತಿದ್ದೀನಿ, ಓಕೆನಾ? ಇದು ಹಿಂಗೆ ಮಾಡಿದ್ರೆ ನನಗನ್ಸುತ್ತೆ ಈ ಥರ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಬರಲ್ಲ ಅಂತ. ಯಾಕಂದರೆ ನೀವೇ ನೋಡ್ತಿದ್ದೀರಲ್ಲ, ಈ ಥರ ಕಂಟೆಂಟ್ ಮಾಡಿದ್ರೆ ಯಾವ ಥರ ಮೈಕ್ ಇರಬೇಕು, ಈ ಸೌಂಡ್ಸ್ ಎಲ್ಲ ಕೇಳ್ತಾರೆ ನೋಡಿ, ಕೋಳಿ ಕೂಗೋದು, ದನ ಕಿರ್ಚೋದು ಎಲ್ಲ ಸೌಂಡ್ಸ್ ಕೇಳ್ತಾ ಇದೆ. ಹಿಂಗಿದ್ರೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ತಾರೆ ನಮ್ಮ ಚಾನಲ್ಸ್ನ? ಶಾರ್ಟ್ ವೀಡಿಯೋಸ್ಗೆ ವ್ಯೂಸ್ ಬರ್ತಿದೆ, ಬಟ್ ಲಾಂಗ್ ವೀಡಿಯೋಸ್ಗೆ ನನಗೆ ಸಬ್ಸ್ಕ್ರೈಬರ್ಸೇ ಸಿಗ್ತಿಲ್ಲ. ನಾನು ಮಾಡಿರೋ ಈ ತಪ್ಪುಗಳನ್ನು ನೀವು ಯಾವತ್ತೂ ಮಾಡಬೇಡಿ. ಮತ್ತು ಆದಷ್ಟು ನಿಮ್ಮ ಓನ್ ಕಂಟೆಂಟ್ನ ಯೂಸ್ ಮಾಡಿ ಪ್ಲೀಸ್. ಬೇರೆ ಕಂಟೆಂಟ್ನ ಅಂತಂದರೆ ಯಾವುದೋ ಸೀರಿಯಲ್ ಅಂತೆ, ಯಾವುದೋ ಮೂವೀಸ್ ಅಂತೆ, ನಾನು ಹೇಳ್ತಿದ್ದೀನಲ್ಲ, ನೀವು ಯಾವ ಸಾಂಗ್ಸು ಕೂಡ ಆಚೆ ಕಡೆಯಿಂದ ತೊಗೊಂಬಂದು ಯೂಟ್ಯೂಬಲ್ಲಿ ಹಾಕ್ಬೇಡಿ. ಯೂಟ್ಯೂಬಲ್ಲೇ ಸಾಂಗ್ಸ್ ಇದೆ, ಟ್ರೆಂಡಿಂಗ್ ವೀಡಿಯೋಸ್ ಇದೆ, ಅವನ್ನೆಲ್ಲ ತೊಗೊಂಬಂದು ಆ ಯೂಟ್ಯೂಬ್ದಲ್ಲಿ ತೊಗೊಂಬಂದು ಅದರಲ್ಲೇ ಅಂತಿ, ಆಯಿತಾ? ಯಾವುದೋ ಬೇರೆ ತೊಗೊಂಬಂದು ಅದರಲ್ಲಿ ಅದ್ದಬೇಡಿ. ನಾನು ಈ ಥರ ತಪ್ಪುಗಳು ಮಾಡ್ತಾಯಿದ್ದೀನಿ, ನೀವು ಈ ತಪ್ಪುಗಳು ಮಾಡಬೇಡಿ. ನನ್ನದು ಯೂಟ್ಯೂಬ್ ಫುಲ್ಲು ಡೌನ್ಫಾಲ್ ಆಗಿದೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ಹೇಳ್ತಾ ನಿಮಗೆಲ್ಲರಿಗೂ ವಂದನೆಗಳು. ಪ್ಲೀಸ್ ಹೆಂಗೋ ನಮ್ಮ ಚಾನಲ್ಗೆ ಒಳಗಡೆ ಹೋಗ್ತಿರಲ್ಲ, ಹಂಗೆ ಒಂದು ಸತಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ನೀವು ಒಂದು ಸತಿ ಒಬ್ಬರು ಸಬ್ಸ್ಕ್ರೈಬ್ ಆದರೆ ಇನ್ನೂ 4 ಜನ ಸಬ್ಸ್ಕ್ರೈಬ್ ಬಟನ್ ಒತ್ತುತ್ತಾರೆ ನಿಮ್ಮನ್ನು ನೋಡಿಬಿಟ್ಟು. ಅಂತಂದರೆ ನೀವು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.